Good morning friends. Today's topic is sitting arrangement. Already previous topic ಅಲ್ಲಿ ನಾವು sitting arrangement ಅಂದ್ರೆ ಏನು ಅಂತ ನೋಡ್ತಾ ಹೋಗ್ತಿದ್ದೋ. ಅದರಲ್ಲಿ ಒಂದೇ ಕ್ವೆಶ್ಚನ್ ನ ಸಾಲ್ವ್ ಕೊಟ್ಟು ಅದನ್ನ ಸಾಲ್ವ್ ಮಾಡಾದ್ಮೇಲೆ ಅದರಲ್ಲಿ ಸಬ್ ಕ್ವೆಶ್ಚನ್ಸ್ ಬರ್ತಾ ಹೋಗುತ್ತೆ. ಅಂದ್ರೆ 3-4 ಕ್ವೆಶ್ಚನ್ಸ್ ಸಬ್ ಕ್ವೆಶ್ಚನ್ಸ್ ಬರುತ್ತೆ. ಅದು ಯಾವ ತರ ಇರುತ್ತೆ ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ನೋಡಿ ಇವತ್ತಿನ ಮೊದಲನೇ ಪ್ರಶ್ನೆ. ಓಕೆ, ಇವತ್ತಿನ ಮೊದಲನೇ ಪ್ರಶ್ನೆ. Each of the five persons, Anwar, Kushi, Anjali and Payal and Akash ಅಂತ ಎಷ್ಟು ಜನ ಇದಾರಂತೆ? 5 ಜನ ಇರ್ತಾರಂತೆ. ಓಕೆನಾ, 5 ಮೆಂಬರ್ಸ್. ಅದರಲ್ಲಿ as to speak once one of the 5 different topics. ಅಂದ್ರೆ 5 ಜನ ಒಂದೊಂದು ಡಿಫ್ರೆಂಟ್ ಟಾಪಿಕ್ಸ್ ನ ಮಾತಾಡ್ತಾರಂತೆ. ಅದರಲ್ಲಿ ಫಸ್ಟ್ ಒಂದು ಟಾಪಿಕ್ ಯಾವುದು? ಟ್ರೇಡ್ ಪೊಲಿಟಿಕ್ಸ್, ಅಂಡ್ ಇನ್ನೊಂದು ಪೊಲಿಟಿಕ್ಸ್, ಅಂಡ್ ಇನ್ನೊಂದು ಬಿಸ್ನೆಸ್ ಎಥಿಕ್ಸ್ ಅಂಡ್ ಸ್ಟಾರ್ಟ್ಅಪ್ ಎಥಿಕ್ಸ್ ಅಂಡ್ ಫಿನ್ಟೆಕ್. ನಾಟ್ ನೆಸೆಸರಿ ಇನ್ ದಿ ಸೇಮ್ ಆರ್ಡರ್. ಅಂದ್ರೆ ಅನ್ವರ್ ಟ್ರೇಡ್ ಪೊಲಿಟಿಕ್ಸ್ ಮಾತಾಡ್ತಾನೆ, ಖುಷಿ ಬಂದು ಪೊಲಿಟಿಕ್ಸ್ ಮಾತಾಡ್ತಾನೆ ಅಂತ ಹೇಳ್ತಾ ಇಲ್ಲ, ಅವರು ಇಂಟರ್ಚೇಂಜ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಓಕೆನಾ, ಅದನ್ನ ಇಲ್ಲಿ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಪಾಯಲ್ ಈಸ್ ಟು ಬಿ ಸೆಕೆಂಡ್ ಟು ಸ್ಪೀಕ್ ಆಫ್ಟರ್ ದಿ ಸ್ಪೀಚ್ ಆಫ್ ಟ್ರೇಡ್ ಪೊಲಿಟಿಕ್ಸ್. ಇಲ್ಲಿ ನೋಡಿ, ಎಷ್ಟನೇರು ಅಂತ ಇರೋ ಪಾಯಲ್ ಈಸ್ ಟು ಬಿ ಸೆಕೆಂಡ್ ಸ್ಪೀಕ್. ಎಷ್ಟನೇ ಆಗಿರ್ತಾರೆ ಸ್ಪೀಚ್ ಕೊಡೋದವರು? 2ನೇ ಸ್ಪೀಚ್ ಕೊಡ್ತಾರಂತೆ. 1, 2, 3 and 4. ಓಕೆನಾ, ಹಾಗಾದ್ರೆ ಸೆಕೆಂಡ್ ಸ್ಪೀಚ್ ಕೊಡೋರು ಯಾರಪ್ಪ? ಪಾಯಲ್. ಓಕೆ, ಅದಾದ್ಮೇಲಿಂದ ಸ್ಪೀಚ್ ಆಫ್ಟರ್ ದಿ ಟ್ರೇಡ್ ಪೊಲಿಟಿಕ್ಸ್. ಅಂದ್ರೆ ಟ್ರೇಡ್ ಪೊಲಿಟಿಕ್ಸ್ ಆದ್ಮೇಲೆ ಮಾತಾಡೋದು ಯಾರು? ಪಾಯಲ್. ಆದ್ರೆ ಯಾರು ಮಾತಾಡ್ತಿದ್ದಾರೆ ಇಲ್ಲಿ? ಫಸ್ಟ್ ಟ್ರೇಡ್ ಪೊಲಿಟಿಕ್ಸ್ ನವ್ರು ಮಾತಾಡ್ತಾರಂತೆ. ನೆಕ್ಸ್ಟ್ ಅದಾದ್ಮೇಲೆ ಅಂಜಲಿ ಮಸ್ಟ್ ಸ್ಪೀಕ್ ಆಫ್ಟರ್ ಆಕಾಶ್. ಓಕೆ, ಇಲ್ಲೆಲ್ಲೂ ರಿಲೇಷನ್ ಇಲ್ಲ, ಸಪ್ರೇಟ್ ಅಲ್ಲಿ ಬರ್ಕಂತೀನಿ. ಅಂದ್ರೆ ಅಂಜಲಿ ಮಾತಾಡಿದ್ಮೇಲೆ ಯಾರು ಮಾತಾಡ್ತಾರಂತೆ? ಆಕಾಶ್ ಮಾತಾಡ್ತಾರಂತೆ. ಓಕೆನಾ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ದ ಸ್ಪೀಚ್ ಆಫ್ ದಿ ಬಿಸ್ನೆಸ್ ಎಥಿಕ್ಸ್ ಈಸ್ ಟು ಗಿವನ್ ಬಿಫೋರ್ ದಿ ಸ್ಪೀಚ್ ಆಫ್ ಅನ್ವರ್. ಅಂದ್ರೆ ಬಿಸ್ನೆಸ್ ಎಥಿಕ್ಸ್ ಮಾತಾಡಿದ್ಮೇಲೆ ಯಾರು ಮಾತಾಡ್ತಾರಂತಪ್ಪ? ಯಾರು ಮಾತಾಡ್ತಾರೆ? ಬಿಸ್ನೆಸ್ ಎಥಿಕ್ಸ್ ಮಾತಾಡಿದ್ಮೇಲೆ ಅನ್ವರ್ ಮಾತಾಡ್ತಾನಂತೆ. ಓಕೆನಾ, ಅದಾಯ್ತು. ನೆಕ್ಸ್ಟ್, ಖುಷಿ ಹ್ಯಾಸ್ ಟು ಸ್ಪೀಕ್ ಆನ್ ಸೆಟಪ್ ಎಕನಾಮಿ ಅಂಡ್ ದ ಫೋರ್ತ್ ಸ್ಪೀಚ್ ಈಸ್ ಟು ಬಿ ಗಿವನ್. ಅಂದ್ರೆ ಖುಷಿ ಏನ್ ಮಾಡಿದ್ದಾರೆ? ಖುಷಿ ಬಂದು ಸ್ಟಾರ್ಟ್ಅಪ್ ಎಕನಾಮಿ ಮಾತಾಡ್ತಾರಂತೆ. ಅದು ಯಾವಾಗ ಮಾತಾಡಿದ್ರೆ ಅದು 4ನೇ ಪ್ಲೇಸಲ್ಲಿ ಮಾತಾಡ್ತಾರೆ. ಇದು ಯಾರು ಮಾತಾಡೋದು 4ನೇ ಪ್ಲೇಸಲ್ಲಿ? ಖುಷಿ. ಯಾವ ಟಾಪಿಕ್ ಅನ್ನ? ಸ್ಟಾರ್ಟ್ಅಪ್ ಎಕನಾಮಿ ಅಂತ. ಓಕೆನಾ, ಅದಾಯ್ತು. ನೆಕ್ಸ್ಟ್, 2 ಸ್ಪೀಚಸ್ ಆರ್ ಗಿವನ್ ಬಿಟ್ವೀನ್ ದಿ ಸ್ಪೀಚಸ್ ಆಫ್ ಬಿಸ್ನೆಸ್ ಎಥಿಕ್ಸ್ ಅಂಡ್ ಪೊಲಿಟಿ. ಅಂದ್ರೆ ಬಿಸ್ನೆಸ್ ಎಥಿಕ್ಸ್ ಮತ್ತೆ ಪೊಲಿಟಿ ಇರುತ್ತಲ್ವಾ, ಅದ್ರ ನಡುವೆ 2 ಟಾಪಿಕ್ ಇರುತ್ತಂತೆ. ಈ ಪೊಸಿಷನ್ ಎಲ್ಲಿ ಕುಣಿಸೋಕ್ಕಾಗುತ್ತೆ? ನೋಡಿ, ಬಿಸ್ನೆಸ್ ಎಥಿಕ್ಸ್ ಇಲ್ಲಿ ಕುಣಿಸ್ಬೋದು, 2 ಗ್ಯಾಪ್ ಬರುತ್ತೆ, ಆಗ ಪೊಲಿಟಿ. ಬಿಸ್ನೆಸ್ ಎಥಿಕ್ಸ್ ಇಲ್ಲಿ ಕುಣಿಸಿದ್ರೆ ಪೊಲಿಟಿ ಇಲ್ಲಿ ಬರೋಕ್ಕಾಗುತ್ತಾ? ಚಾನ್ಸ್ ಇಲ್ಲ. ಹಾಗಾದ್ರೆ ನೋಡಿ, ಇಲ್ಲಿ ಯಾರು ಬರ್ತಾರಪ್ಪ? ಬಿಸ್ನೆಸ್ ಎಥಿಕ್ಸ್. ಇಲ್ಲಿ ಯಾರು? ಪೊಲಿಟಿ ಬರಕ್ ಚಾನ್ಸ್ ಇರುತ್ತೆ. ಹಾಗಾದ್ರೆ ಇಲ್ಲಿ ಯಾರು ಉಳ್ಕೊಂಡಿದ್ದು? ಯಾವ ಟಾಪಿಕ್ ಉಳ್ಕಂತು? ಫಿನ್ಟೆಕ್ ಉಳ್ಕಂತ ಎಲ್ಲ ಸಬ್ಜೆಕ್ಟ್ಸ್ ಬಂತು. ಅದಾದ್ಮೇಲೆ ಇಲ್ಲಿ ನೋಡಿ, ಬಿಸ್ನೆಸ್ ಎಥಿಕ್ಸ್ಗೂ ಆದ್ಮೇಲೆ ಏನ್ ಮಾತಾಡ್ತಾರಂತೆ? ಬಿಸ್ನೆಸ್ ಎಥಿಕ್ಸ್ ಇಲ್ಲಿ ಮಾತಾಡ್ತಾರಂತೆ. ಹಾಗಾದ್ಮೇಲೆ ನೆಕ್ಸ್ಟ್ ಯಾರು ಮಾತಾಡೋದು? ಅನ್ವರ್ ಇಲ್ಲಿ ಬರ್ಕೊಂಡ್ರು. ಇಲ್ಲಿ ಇನ್ನೊಂದು ಹೇಳ್ರು, ಅಂಜಲಿ ಫಸ್ಟ್ ಮಾತಾಡ್ತಾರೆ, ಆಕಾಶ್ ಲಾಸ್ಟ್ ಮಾತಾಡ್ತಾರೆ. ಇಲ್ಲಿ ಯಾರು ಮಾತಾಡ್ತಾರೆ? ಅಂಜಲಿ. ಇಲ್ಲಿ ಆಕಾಶ್. ಓಕೆನಾ, ಸಾಲ್ವ್ ಮಾಡ್ಕೊಂಡ್ರ? ಇದಾದ್ಮೇಲೆ ಸಬ್ ಕ್ವಶನ್ಸ್ ನೋಡೋಣ. ಸಬ್ ಕ್ವಶನ್ ನಂಬರ್ 1, ಹೂ ಹ್ಯಾಸ್ ಗಿವನ್ ದ ಥರ್ಡ್ ಸ್ಪೀಚ್? 3ನೇ ಸ್ಪೀಚ್ ಯಾರಪ್ಪ ಕೊಟ್ಟಿದ್ದು? ಯಾರಪ್ಪ 3ನೇ ಸ್ಪೀಚ್ ಕೊಡ್ತಾ ಇರೋದು? ಅನ್ವರ್. 3ನೇ ಸ್ಪೀಚ್ ಕೊಟ್ಟವ್ರು ಯಾರು? ಅನ್ವರ್. ಓಕೆ, ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ? ದ ಲಾಸ್ಟ್ ಸ್ಪೀಚ್ ಗಿವನ್ ಆನ್ ವಿಚ್ ಟಾಪಿಕ್? ಲಾಸ್ಟ್ ಸ್ಪೀಚ್ ಕೊಟ್ಟಿದ್ದು ಯಾವ ಟಾಪಿಕ್ ಮೇಲೆ ಅಂತ ಕೇಳ್ತಿದ್ದಾರೆ. ಯಾವ್ದಪ್ಪ? ಪೊಲಿಟಿ ಮೇಲೆ. ಯಾವ್ದ್ರ ಮೇಲೆ? ಪೊಲಿಟಿಕ್ಸ್ ಮೇಲೆ ಕೊಟ್ಟರು. ಓಕೆನಾ, ಓಕೆ, ಇಲ್ಲಿ ಸಬ್ ಕ್ವಶನ್ 2 ಇದೆ, ಸಾಲ್ವ್ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. ಓಕೆ, ಇಲ್ಲಿ ನೋಡಿ, ದೇರ್ ಆರ್ 5 persons in a group A, B, C, D and E. ಓಕೆ,
The group has one lawyer, one doctor, one artist. ಓಕೆನಾ, 3 ಕ್ಯಾಟಗರಿ ಇರ್ತಾರೆ. ಯಾರು? ಲಾಯರು, ಡಾಕ್ಟ್ರು, ಒಂದು ಆರ್ಟಿಸ್ಟು, ಎಲ್ಲ ಒಬ್ಬೊಬ್ಬರೇ. ಅದಾದಮೇಲೆ ಎ ಆ್ಯಂಡ್ ಡಿ ಆರ್ ಅನ್ಮ್ಯಾರಿಡ್ ಸ್ಟೂಡೆಂಟ್ಸ್. ಏನಾಗಿರ್ತಾರೆ? ಮದುವೆನೂ ಆಗಿರಲ್ವಂತೆ, ಮತ್ತು ಅವರು ಸ್ಟೂಡೆಂಟ್ಸ್ ಅಂತೆ, ಅನ್ಮ್ಯಾರಿಡ್ ಸ್ಟೂಡೆಂಟ್ಸ್. ಈ ಈಸ್ ದಿ ಮ್ಯಾನ್ ಮ್ಯಾರಿಡ್. ಅಂದರೆ ಈ ಅನ್ನೋರು ಏನಾಗಿರ್ತಾರೆ? ಮೆನ್ನು ಮತ್ತು ಮದುವೆ ಆಗಿರ್ತಾರಂತೆ. ಒನ್ ಆಫ್ ದಿ ಗ್ರೂಪ್ ಮೆಂಬರ್. ಬಿ ಈಸ್ ದಿ ಬ್ರದರ್ ಆಫ್ ಎ ಆ್ಯಂಡ್ ಈಸ್ ನೈದರ್ ಡಾಕ್ಟರ್ ನಾರ್ ಆರ್ಟಿಸ್ಟ್. ಅಂದರೆ ಬಿ ಅನ್ನೋರು ಏನಾಗಿರ್ತಾರೆ? ಡಾಕ್ಟ್ರು ಆಗಿರಲ್ಲ, ಆರ್ಟಿಸ್ಟು ಆಗಿರಲ್ಲ ಅಂತ. ಹಾಗಾದ್ರೆ ಇನ್ನೇನಾಗ್ಬೋದು? ಚಾನ್ಸ್ ಇರೋದು ಒಂದೇ, ಲಾಯರು. ಸಿ ಇಸ್ ನಾಟ್ ಎ ಡಾಕ್ಟರ್. ಹಾಗಾದ್ರೆ ಡಾಕ್ಟರ್ ಅವರು ಆಗಲ್ಲ ಅಂದರೆ ಇನ್ಯಾರು? ಸಿ ಎ ಏನಾಗ್ತಾರೆ? ಓಕೆ, ಇಲ್ಲಿ ನೋಡಿ, ಒಟ್ಟು ಇಷ್ಟು ಜನ ಇದ್ದಾರಂತೆ. ಎ, ಬಿ, ಸಿ, ಡಿ ಮತ್ತು ಇ. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಸ್ಟೇಟ್ಮೆಂಟು ಎ ಆ್ಯಂಡ್ ಡಿ ಆರ್ ಅನ್ಮ್ಯಾರಿಡ್ ಸ್ಟೂಡೆಂಟ್ಸ್. ಎ ಮತ್ತು ಡಿ ಇವರೇನು? ಅನ್ಮ್ಯಾರಿಡ್ ಸ್ಟೂಡೆಂಟ್ಸ್ ಅಂದರೆ ಮದುವೆನೂ ಆಗಿಲ್ಲ ಮತ್ತು ವಿದ್ಯಾರ್ಥಿಗಳು, ಕೆಲಸ ಮಾಡೋಕ್ಕೆ ಚಾನ್ಸ್ ಇಲ್ಲ. ಇವನಾಯಿತು. ನೆಕ್ಸ್ಟ್ ನಾನು ಬರ್ತೀನಿ ಬಿಗೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಬಿ ಈಸ್ ದಿ ಬ್ರದರ್ ಅಂದರೆ ಏನು? ಮೆನ್ ಅಂತ ಒಂದು ಗೊತ್ತಾಯಿತು. ಅವನು ಯಾರು? ಮೇನಾ ಫಿಮೇಲಾ? ಮೇಲ್ ಅಂತ ಗೊತ್ತಾಯಿತು, ಸರಿನಾ? ಅದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಬಿ ಅನ್ನೋರು ಮೇಲ್ ಅಂತ ಗೊತ್ತಾಯಿತು. ಆಫ್ ಎಗೆ ಅಣ್ಣ ಅಂತ ಆಯಿತು. ನೆಕ್ಸ್ಟು ಬಿ ಇಸ್ ದಿ ಬ್ರದರ್ ಆಫ್ ಎ. ಇದೊಂದು ರಿಲೇಷನ್ ಬರ್ಕೋಣ, ಆಯಿತಾ? ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾರೆ? ಈಸ್ ನೈದರ್ ಡಾಕ್ಟರ್ ನಾರ್ ಆರ್ಟಿಸ್ಟ್. ಡಾಕ್ಟ್ರು ಆಗಲ್ವಂತೆ, ಆರ್ಟಿಸ್ಟು ಆಗಲ್ವಂತೆ. ಹಾಗಾದ್ರೆ ಏನಾಗ್ತಾರೆ ಇವರು? ಯಾರಾಗ್ತಾರೆ? ಲಾಯರ್ ಆಗ್ತಾನಂತೆ, ಆಯಿತಾ? ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ, ಸಿ ಈಸ್ ನಾಟ್ ಎ ಡಾಕ್ಟರ್. ಸಿ ಅನ್ನೋರು ಏನಂತೆ? ಡಾಕ್ಟರ್ ಆಗಲ್ವಂತೆ. ಇವ್ರು ಏನಂತೆ? ಆಲ್ರೆಡಿ ಲಾಯರು. ಸಿ ಅನ್ನೋನು ಡಾಕ್ಟರ್ ಆಗಲ್ವಂತೆ. ಹಾಗಾದ್ರೆ ಇನ್ನೇನಾಗೋಕ್ಕೆ ಚಾನ್ಸ್ ಇದೆ? ಆರ್ಟಿಸ್ಟ್ ಆಗ್ತಾರೆ. ಹಾಗಾದರೆ ಇವರಿಬ್ಬರು ಓದ್ತಾ ಕೆಲಸ, ಮದುವೆನೂ ಆಗಿಲ್ಲ, ಸ್ಟೂಡೆಂಟ್ಸ್ ಅಂತೆ. ಹಾಗಾದ್ರೆ ಇವ್ರು ಉಳಿದವರು ಇನ್ನೇನಾಗ್ಬೋದು? ಇವರು ಏನಪ್ಪ? ಡಾಕ್ಟರ್ ಆಗ್ತಾರೆ, ಆಯಿತಾ? ಡಾಕ್ಟರ್. ಓಕೆನಾ? ಬರ್ಕೊಂಡಿದ್ದೀವಿ. ಇಲ್ಲಿ ಇನ್ನೊಂದು ಇಷ್ಟ ಆಗಿದೆ, ನೆಕ್ಸ್ಟ್ ನೋಡ್ತಾ ಹೋಗ್ತೀನಿ. ಹೂ ಅಮಂಗ್ ದ ಫಾಲೋಯಿಂಗ್ ಡಿಫೈನ್ಡ್ ಆಸ್ ಎ ಮೆನ್. ನೋಡಿ, ಎ ಅನ್ನೋರ್ನ ಜೆಂಡರ್ ಹೇಳಿದ್ದಾರೆ. ಎ ಜೆಂಡರು ಎಲ್ಲಾದರೂ ಮೆನ್ನು ವುಮೆನ್ ಅಂತ ಎಲ್ಲೂ ಹೇಳಿಲ್ಲ. ಡಿ ಅನ್ನೋದಕ್ಕೆ ಏನಾದರೂ ಜೆಂಡರ್ ಕೊಟ್ಟಿದ್ದಾರಾ? ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಕೊಟ್ಟಿಲ್ಲ. ನೆಕ್ಸ್ಟ್ ಹಾಗಾದ್ರೆ ಬಿ ಅನ್ನೋದೇನೇ ಅಂತ ಹೇಳ್ತಿದ್ದಾರೆ? ಬ್ರದರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಿ ಜೆಂಡರ್ ಬಂತಾ? ಹಾಗಾದ್ರೆ ಆಪ್ಷನ್ ಬಿ ಜೆಂಡರ್ ಬಂದಿದೆ. ಹೂ ಇಸ್ ದಿ ಲಾಯರ್. ಹಾಗಾದ್ರೆ ಲಾಯರ್ ಯಾರು ಅಂತ ಕೇಳ್ತಿದ್ದಾರೆ. ಯಾರಪ್ಪ ಲಾಯರು? ಬಿ ಏನಾಗಿರ್ತಾರೆ? ಲಾಯರ್ ಅಂತೆ. ಯಾರು? ಬಿ ಲಾಯರ್ ಅಂತೆ. ಓಕೆನಾ? ನೆಕ್ಸ್ಟು ಹೂ ಇಸ್ ದಿ ಸಪೋಸ್ ಆಫ್ ಸಿ. ಅಂದರೆ ಮದುವೆ ಆಗಿರೋರು ಅಂತ ಹೇಳ್ತಿದ್ದಾರೆ. ಸಿ ಮದುವೆ ಆಗಿದ್ದಾರಂತೆ. ಯಾರನ್ನ ಅಂತ ಆಲ್ರೆಡಿ ಇಲ್ಲೇ ಹೇಳಿದ್ರು. ಯಾರು ಮದುವೆ ಆಗಿರೋದು? ಈ ಈಸ್ ಮ್ಯಾನ್ ಮ್ಯಾರಿಡ್. ಅಂದರೆ ಈ ಅನ್ನೋರೇನು ಮದುವೆ ಆಗಿದ್ದಾರಂತೆ. ಹಾಗಾದ್ರೆ ಯಾರಪ್ಪ? ಆಪ್ಷನ್ ಬಿ. ನೆಕ್ಸ್ಟು ಹೂ ಇಸ್ ದಿ ಆರ್ಟಿಸ್ಟ್. ಹಾಗಾದ್ರೆ ಆರ್ಟಿಸ್ಟ್ ಯಾರು? ಸಿ. ಆರ್ಟಿಸ್ಟ್ ಯಾರಾಗಿರ್ತಾರೆ? ಸಿ ಅಂತೆ. ನೆಕ್ಸ್ಟು ಹೂ ಇಸ್ ದಿ ಡಾಕ್ಟರ್. ಹಾಗಾದ್ರೆ ಡಾಕ್ಟ್ರು ಯಾರು? ಡಾಕ್ಟರ್ ಏನು? ಆಗಿರ್ತಾರಂತೆ. ಓಕೆನಾ? ಇಲ್ಲಿಗೆ ನಿಮಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಟಾಪಿಕ್ನ ನಾಳೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.